ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಯತ್ರ ಯೋಗೇಶ್ವರ ಕೃಷ್ಣೋ ಯತ್ರ ಪಾರ್ಥೋ ಧನುರ್ಧರಃ ತತ್ರ ಶ್ರೀ ವಿಜಯ ಭೂತಿರ್ಧ್ರುವ ನೀತಿರ್ಮತಿರ್ಮಮ. ಶ್ರೋತೃಗಳಿಗೆ ಶ್ರೀ ಅಳಸಿಂಗರಾಚಾರ್ಯ ವಿರಚಿತ ಶ್ರೀ ವ್ಯಾಸ ಮಹರ್ಷಿ ಪ್ರಣೀತ ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ ಬ್ರಹ್ಮನೋ ಮಹರ್ಷಿಗಳಿಗೆ ಆಯಾ ಜಾತಿಯಲ್ಲಿ ಮೇಲಾದುವುಗಳನ್ನು ತಿಳಿಸಿ ಜ್ಞಾನವು ನಾಶವಿಲ್ಲದುದೆಂದು ಅದೇ ಎಲ್ಲ ವಿಧದಿಂದಲೂ ಶ್ರೇಯಸ್ಸಾಧನವೆಂದು ತಿಳಿಸಿದುದು ಎಂಬ 44ನೇ ಅಧ್ಯಾಯಕ್ಕೆ ಸ್ವಾಗತ. ಬ್ರಹ್ಮನು ಹೇಳುತ್ತಿರುವನು, ಓ ಮಹರ್ಷಿಗಳೇ, ಇನ್ನು ನಿಮಗೆ ನಾನು ಆದಿಮಧ್ಯಾಂತಗಳುಳ್ಳದ್ದಾಗಿಯೂ ಸಾಧಿಸುವುದಕ್ಕೆ ಬೇರೆ ಬೇರೆ ಮಾರ್ಗಗಳುಳ್ಳದ್ದಾಗಿಯೂ ನಾಮರೂಪಾದಿ ಲಕ್ಷಣಗಳಿಂದ ಕೂಡಿದುದಾಗಿಯೂ ಇರುವ ಅನಿತ್ಯವೆನಿಸಿದ ಕೆಲವನ್ನೆಲ್ಲ ತಿಳಿಸುವೆನು ಕೇಳಿರಿ. ಕಾಲದಲ್ಲಿ ಹಗಲು ಮೊದಲನೆಯದು, ಅದರಿಂದ ಆಚೆಗೆ ರಾತ್ರಿ ಎಂಬ ಕಾಲ ಪರಿಣಾಮವು. ಮಾಸಗಳು ಶುಕ್ಲಪಕ್ಷದಿಂದ ಆರಂಭಿಸಿ ಕೃಷ್ಣ ಪಕ್ಷದಲ್ಲಿ ಮುಗಿಯುವವು. ನಕ್ಷತ್ರಗಳು ಶ್ರವಣವೇ ಆದಿಯಾಗಿ ಉಳ್ಳವು. ಋತುಗಳು ಶಿಶಿರ ಋತುವನ್ನೇ ಆದಿಯಾಗಿ ಉಳ್ಳವು. ಭೂಮಿಯು ಗಂಧಗಳಿಗೆ ಆದಿ ಎನಿಸುವುದು. ಜಲವು ರಸಗಳಿಗೂ, ಅಗ್ನಿಯು ರೂಪಗಳಿಗೂ, ವಾಯುವು ಸ್ಪರ್ಶಗಳಿಗೂ, ಆಕಾಶವು ಶಬ್ದಗಳಿಗೂ ಆದಿ ಎನಿಸುವವು. ಗಂಧಾದಿ ಗುಣಗಳಿಗೆ ಮಹಾಭೂತಗಳೇ ಆದಿ ಎನಿಸುವವು. ಇನ್ನು ಭೂತಗಳಲ್ಲಿ ಪ್ರಧಾನವೋ ಆದಿಯೋ ಆದುದನ್ನು ತಿಳಿಸುವೆನು. ತೇಜಸ್ಸುಗಳಿಗೆಲ್ಲ ಸೂರ್ಯನು ಪ್ರಧಾನನು. ಅಗ್ನಿಯು ಭೂತಗಳಿಗೆ ಪ್ರಧಾನವೆನಿಸುವುದು. ವಿದ್ಯೆಗಳಿಗೆಲ್ಲ ಸಾವಿತ್ರಿಯೇ ಆದಿಯು. ದೇವತೆಗಳಿಗೆಲ್ಲ ಬ್ರಹ್ಮನು ಆದಿ. ಹಾಗೆಯೇ ವೇದಗಳಿಗೆಲ್ಲ ಓಂಕಾರವು, ವಾಕ್ಕುಗಳಿಗೆ ಪ್ರಾಣವು, ಛಂದಸ್ಸುಗಳಿಗೆ ಗಾಯತ್ರಿಯು ಮೊದಲನೆಯದೆನಿಸಿದೆ. ಪ್ರಜೆಗಳಿಗೆ ಸೃಷ್ಟಿಕಾಲವೇ ಆದಿ. ಚತುಷ್ಪಾದಿಗಳಿಗೆ ಗೋವುಗಳು, ಮನುಷ್ಯರಿಗೆ ಬ್ರಾಹ್ಮಣರು, ಪಕ್ಷಿಗಳಿಗೆ ಶೇನವು ಅಂದರೆ ಗಿಡುಗವು ಆದಿ ಎನಿಸುವುದು. ಯಜ್ಞಗಳಿಗೆ ಉತ್ತಮವಾದ ಹವಿಸ್ಸು, ಹರಿಯುವ ಜಂತುಗಳಿಗೆ ಸರ್ಪವು, ಔಷಧಿಗಳಲ್ಲಿ ಯವವು, ಎಲ್ಲ ಭಕ್ಷ್ಯಭೋಜ್ಯಗಳಲ್ಲಿ ಅನ್ನವು ಪ್ರಧಾನವೆನಿಸಿವೆ. ಕುಡಿಯತಕ್ಕ ಎಲ್ಲ ದ್ರವವಸ್ತುಗಳಿಗೆ ನೀರು, ಸ್ಥಾವರಗಳಾದ ಎಲ್ಲ ವೃಕ್ಷಗಳಲ್ಲಿ ಪ್ಲಕ್ಷವು ಅಂದರೆ ಅರಳಿಯು ಆದಿ ಎನಿಸಿದುದು. ಎಲ್ಲ ಪ್ರಜಾಧಿಪತಿಗಳಿಗೆ ನಾನೇ ಆದಿಯು. ಅಚಿಂತ್ಯ ಪ್ರಭಾವವುಳ್ಳವನು, ತನ್ನಿಂದ ತಾನೇ ಆವಿರ್ಭವಿಸತಕ್ಕವನೋ ಆದ ವಿಷ್ಣುವು ನನಗಿಂತಲೂ ಆದಿ ಎನಿಸುವನು. ಪರ್ವತಗಳಿಗೆಲ್ಲ ಮಹಾಮೇರುವು ಆದಿ ಎನಿಸಿದೆ. ದಿಕ್ಕು ವಿದಿಕ್ಕುಗಳಲ್ಲಿ ಪೂರ್ವ ದಿಕ್ಕು ಪ್ರಧಾನವೆನಿಸಿದೆ. ನದಿಗಳಲ್ಲಿ ಗಂಗೆಯೇ ಆದಿಯಾಗಿ ಎಲ್ಲಕ್ಕಿಂತಲೂ ಮೇಲೆನಿಸಿದೆ. ಹಾಗೆಯೇ ಜಲಾಶಯಗಳಿಗೆ ಸಮುದ್ರವು ಆದಿ ಎನಿಸಿದೆ. ದೇವ ದಾನವ ಭೂತ ಪಿಶಾಚ ರಾಕ್ಷಸ ಪನ್ನಗ ಯಕ್ಷ ಮಾನವರಿಗೆಲ್ಲ ಈಶ್ವರನೇ ಆದಿ ಎನಿಸಿ ಪ್ರಭುವಾಗಿರುವನು. ಸಮಸ್ತ ಜಗತ್ತಿಗೂ ಪರಬ್ರಹ್ಮ ಸ್ವರೂಪನು, ಮಹಾಮಹಿಮೆಯುಳ್ಳವನೋ ಆದ ವಿಷ್ಣುವೇ ಆದಿಪುರುಷನು. ತ್ರೈಲೋಕ್ಯದಲ್ಲಿ ಅವನಿಗಿಂತಲೂ ಮೇಲಾದುದೊಂದೂ ಇಲ್ಲ. ಎಲ್ಲ ಆಶ್ರಮಗಳಲ್ಲಿ ಗೃಹಸ್ಥಾಶ್ರಮವೇ ಮೇಲಾದುದು. ಲೋಕಗಳಿಗೆಲ್ಲ ಅವ್ಯಕ್ತವೇ ಆದಿ. ಪ್ರಪಂಚಕ್ಕೆ ಅಂತವೂ ಅದೇ. ಹಗಲಿಗೆ ಸೂರ್ಯಾಸ್ತಮಯವೇ ಅಂತವು, ಸೂರ್ಯೋದಯವೇ ರಾತ್ರಿಗೆ ಅಂತವು. ಯಾವಾಗಲೂ ಸುಖಕ್ಕೆ ದುಃಖವು, ದುಃಖಕ್ಕೆ ಸುಖವು ಅಂತವೆನಿಸಿದೆ. ಸೇರುವೆಗಳೆಲ್ಲ ಅಗಲಿಕೆಯನ್ನೇ ಅಂತವಾಗಿ ಉಳ್ಳವು. ಉನ್ನತಿಗಳೆಲ್ಲ ಅಧೋಗತಿಯಲ್ಲಿಯೇ ಮುಗಿಯುವವು. ಅಭಿವೃದ್ಧಿಯು ಕ್ಷಯದಲ್ಲಿ ಮುಗಿಯುವುದು. ಜೀವಿತಕ್ಕೆ ಮರಣವೇ ಕೊನೆ. ಮಾಡಿದುದೆಲ್ಲ ವಿನಾಶದಲ್ಲಿಯೇ ಮುಗಿಯುವುದು. ಹುಟ್ಟಿದವನಿಗೆ ಸಾವು ನಿಶ್ಚಯವು. ಈ ಲೋಕದಲ್ಲಿ ಸ್ಥಾವರ ಜಂಗಮಗಳಲ್ಲಿ ಯಾವುದೂ ಶಾಶ್ವತವಲ್ಲ. ಯಾಗ, ದಾನ, ತಪಸ್ಸು, ಅಧ್ಯಯನ, ವ್ರತ, ನಿಯಮಾದಿಗಳೆಲ್ಲ ಕೊನೆಗೆ ನಾಶ ಹೊಂದತಕ್ಕವುಗಳೇ. ಜ್ಞಾನವೊಂದಕ್ಕೆ ಮಾತ್ರ ಎಂದಿಗೂ ನಾಶವಿಲ್ಲ. ಆದುದರಿಂದ ಶಾಂತಾತ್ಮನಾಗಿ ಇಂದ್ರಿಯಗಳನ್ನು ಜಯಿಸಿ ಅಹಂಕಾರ ಮಮಕಾರಗಳನ್ನು ಬಿಟ್ಟವನು ಶುದ್ಧವಾದ ಜ್ಞಾನದಿಂದಲೇ ಸಮಸ್ತ ಪಾಪಗಳಿಂದ ಮುಕ್ತನಾಗಿ ಆತ್ಯಂತಿಕ ಸುಖವನ್ನು ಹೊಂದುವನು. ಇದು ಶ್ರೀಮನ್ ಮಹಾಭಾರತದ ಅಶ್ವಮೇಧಿಕ ಪರ್ವದಲ್ಲಿ 44ನೇ ಅಧ್ಯಾಯವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.